ಕರಾವಳಿಯ ತಂಡ ಈಗಾಗಲೇ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸ್ತಾ ಇದೆ. ಫಯಾಜ್ ನೇತೃತ್ವದ ಕರಾವಳಿ V7 ತಂಡ ಒಂದೆರಡಲ್ಲಿದ್ರೆ ಸುಮಂತಾಚಾರಿ ಅವರ ನೇತೃತ್ವದ ಚೈತನ್ಯ ಬೈಲೂರಿನ ತಂಡ ಇನ್ನೊಂದೆಡೆ ಪಂದ್ಯಾಟ ಆರಂಭಿಕ ದಾಂಡಕರಾಗಿ ಒಂದೆಡೆ ಸುಮನ್ ಇನ್ನೊಂದೆಡೆ ಸಂತೋಷ್ ಸಂತು ಎಸಗಾರಿಕೆಲೆ ಫಯಾಜ್. ಆರಂಭಿಕ ಚೆಂಡು ಸುಮಾನ್ಗೆ ಸದ ಚೆಂಡು ಸುಧಾರಿತ ಹೊಡೆದು ದಾಖಲಿಸಿಕೊಂಡ್ರು. ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಹೆಚ್ಚುವರಿ ಖಾತೆಯ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಚೈತನ್ಯ ಖಾತೆ ಕೂಡ ಆರಂಭ. 36 ಚೆಂಡುಗಳ ಆಟ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕು. ಮತ್ತೆ ಎರಡನೇ ಚೆಂಡು ಸಂತುಗೆ ಸಜ್ಜನ ಬೀಸುವ ಪ್ರಯತ್ನ. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿತ್ತು. ಕ್ಯಾಚ್. ಆರಂಭಿಕ ಹೊಂದಾಣಿಕೆ ಕುರುಳ್ತಾ ಇದೆ ಚೈತನ್ಯ ತಂಡದ ಆರಂಭಿಕ ಆಟಗಾರ ಸಂತು. ಕ್ಯಾಚ್ ಔಟ್ ಆಗುವುದರ ಮುಖಾಂತರವಾಗಿ ಆರಂಭಿಕ ಪ್ರಮುಖ ಹುದ್ದಾರಿ ನೆರಕುಳ್ತಾ ಇದೆ. ಚೈತನ್ಯ ತಂಡದ ಮೊದಲನೇ ಹುದ್ದಾರಿ ಸಂತು ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರರ ಪರಿಚಯ ಮಾಡಿಕೊಡ್ತಾ ಇದೆ ಕಿರಣ್ ಆಚಾರ್ಯ. ಮತ್ತೆ ಅಂಕಣದ ಭಾಗದಲ್ಲಿ ಚೈತನ್ಯ ಬೈಲೂರಿನ ಪರವಾಗಿ ಕಿರಣ್ ಪರಿಚಯ ಮಾಡಿಕೊಡ್ತಾ ಇದೆ. ಫಯಾಜ್ ಭಾಗದಲ್ಲಿ ಆರಂಭಿಕ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈಗಾಗಲೇ ಮುಕ್ತಾಯ ಕಂಡ 2 ಚೆಂಡು ಒಂದೋಟ ಒಂದು ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ಚೈತನ್ಯ ಕ್ರಿಕೆಟರ್ಸ್ ಬೈಲೂರಿನ ತಂಡ. ಮತ್ತೆ ಫಯಾಜ್ 3ನೇ ಚೆಂಡಿಗಾಗಿ ತೃತೀಯ ಬಾರಿಗೆ ಕಿರಾನ್ಗೆ ಸಂದ ಚೆಂಡ. ಇದರ ಮಧ್ಯೆ ಚುರುಕಿನ ಕ್ಷೇತ್ರ ರಕ್ಷಣಾ ಭಾಗದಲ್ಲಿ ಫಯಾಜ್ ಪಡ್ಕೊಂಡ್ರು. ರನಾಟಕ ಸಾಧ್ಯತೆಗಳಿತ್ತು. ಡಾಟ್ ಬಾಲ್ ಅಂಕಿಅಂಶ ಮಟ್ಟವನ್ನು ದಾಖಲಿಸಿಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ಫಯಾಜ್ ಮತ್ತೆ 4ನೇ ಚೆಂಡು. ಚತುರ್ಥ ಬಾರಿಗೆ ಫಯಾಜ್ ಸಿಗಬೇಕಾಗ್ತಾ ಇದೆ ಕಿರಾನ್ಗೆ. ಈಗಾಗಲೇ ನಮ್ಮೊಂದಿಗೆ ಕೂಡಿಕೊಳ್ತಾ ಇದ್ದಾರೆ. ಈಗಾಗಲೇ ಫೈನಲ್ ಹಂತವನ್ನ ತೇರ್ಗಡೆಗೊಂಡಂತ ತಂಡದ ಆಟಗಾರರಾದ ವಿಕಾಸ್ ಶೆಟ್ಟಿ ಸದಾ ಹಸನ್ಮುಖಿ ಮತ್ತೆ ಕಿರಣ್ ಬೀಸುವ ಪ್ರಯತ್ನ ಪಟ್ರು. ಕಿರಣ್ ಆಟ ಕೂಡ ಅಂತ್ಯ. ಕಿರಣ್ ಔಟ್. ಇಲ್ಲ ಸಲದ ಹೊಡೆದಕ್ಕೆ ಮುಂದಾದಂತ ಕಿರಣ ಇವಾಗ ಶೂನ್ಯ ಸಂಪಾದನೆಯಲ್ಲಿ ಬ್ಯಾಕ್ ಇಂಟು ದ ಪೆವಿಲಿಯನ್. ಹೊಸ ಆಟಗಾರರ ಪರೀಕ್ಷೆ ಮಾಡಿಕೊಡ್ತಾ ಇದೆ. ಅಂಕಣದ ಭಾಗದಲ್ಲಿ ತಂಡದ ಅನುಭವಿ ಆಟಗಾರ ಸುಮಂತಾಚಾರ್ಯ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಚೈತನ್ಯ ಬೈಲೂರಿನ ಪರವಾಗಿ 3ನೇ ಕ್ರಮಾಂಕದ ಆಟಗಾರರಾಗಿ ಸುಮಂತ್ ಅಂಕಣದ ಪಕ್ಷವನ್ನು ಕಂಡುಕೊಳ್ತಾ ಇದ್ದಾರೆ. ಮುಕ್ತಾಯ ಕಂಡಂತ 4 ಚೆಂಡು. ಫಯಾಜ್ ಮತ್ತೆ 5ನೇ ಚೆಂಡಿಗಾಗಿ ಇದರ ಮಧ್ಯೆ ಸುಮಂತ್ಗೆ ಸಂದ ಚೆಂಡು. ಸ್ವೀಪ್ ಶಾಟ್. ಒಂದೊಂದು ಹೆಚ್ಚುವರಿ 1ನೇ ಚೆಂಡು ದಾಖಲಿಸಿಕೊಳ್ತಾ 1ನೇ ಹೆಚ್ಚುವರಿ ಭಾಗದಲ್ಲಿ ಅಮಾಂಕ್ಷಿ ಕ್ಷೇತ್ರಕ್ಷಣ ಮಾಡಿಕೊಂಡ್ರು ಕರಾವಳಿ V7 ಪರವಾಗಿ. ಹಿಂದಿನ ಪಂದ್ಯಾಟದಲ್ಲೇ ಅತ್ಯುತ್ತಮ 4 ಕ್ಯಾಚ್ ಅನ್ನು ಪಡೆದುಕೊಂಡು ಪಂದ್ಯ ತಂಡಕ್ಕೋಸ್ಕರ ಆಡುವಂತ ಆಟಗಾರ ಅಮಾನ್ ಇವಾಗ ಮಿಡ್ ವಿಕೆಟ್ ವಿಭಾಗದಲ್ಲಿ. ಅದೇ ರೀತಿ ಗಂಜಿ ಊಟದ ವ್ಯವಸ್ಥೆ, ಗಂಜಿ ಊಟದ ಕೌಂಟರ್ ಈಗಾಗಲೇ ಓಪನ್ ಆಗಿದೆ. ವಿಶ್ರಾಂತಿಯಲ್ಲಿರುವಂತಹ ಆಟಗಾರರು ಗಂಜಿ ಊಟದ ವ್ಯವಸ್ಥೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಔಟಿಗಾಗಿ ಬಲವಾದ ಮನವಿ ಇತ್ತು. ಭಾಗದಲ್ಲಿ ಓವರ್ ಮುಕ್ತಾಯ. ಆರಂಭಿಕ ಪ್ರಥಮ ಓವರ್ ಮುಕ್ತಾಯ. 2 ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಕೇವಲ 2 ಓಟವನ್ನು ಮಾತ್ರ ಬಿಟ್ಕೊಳ್ತಾ ಇದ್ದಾರೆ ಫಯಾಜ್ ಕರಾವಳಿಯ ಪರವಾಗಿ.
ಮತ್ತೆ 2ನೇ ಓವರ್ಗಾಗಿ ಪವನ್ ಶೆಟ್ಟಿ ಪರಿಚಯವನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ನ ಆರಂಭಿಕ ಚೆಂಡಿಗಾಗಿ ಪವನ್ ಟು ಸುಮಾಂತ್ಗೆ ಸಂದ ಚೆಂಡು ಎಡಗೂಟದ ಹೊರ ತಿರುವನ್ನು ಕಾಣ್ತಾ ಇದೆ. ವೈಡ್ ಬಾಲ್ ನಿರ್ಣಾಯಕರ ಬಿಡದಲೆ ಅಗಲವಾದ ಅತಿರಿಕ್ತ ಓಟಗಳ ಹೆಚ್ಚುವರಿ. ಒಂದು ಓಟದ ಹೆಚ್ಚುವರಿ ದಾಖಲಿಸಿಕೊಂಡ ಅಂಕಿಅಂಶ ಪಟ್ಟಿಯಲ್ಲಿ 3. ಪವನ್ ಮತ್ತೆ 2ನೇ ಓವರ್ನ ಆರಂಭಿಕ ಚೆಂಡಿಗಾಗಿ ಸುಮಾಂತ್ಗೆ ಸಂದ ಚೆಂಡು ಬ್ಲಾಕ್ ಚೆಂಡು. ಒಂದು ಓಟದ ಹೆಚ್ಚುವರಿ ದಾಖಲಾಗ್ತಾ ಇದೆ. 1ರ ಹೆಚ್ಚುವರಿ ಚುಮುಟ್ಟಿ 1 ಓಟದ ಹೆಚ್ಚುವರಿ ದಾಖಲಿಸಿಕೊಳ್ತಾ 4ರ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. 4 ಓಟ ಮುಕ್ತಾಯ ಕಂಡಂತ ಒಂದು ಚೆಂಡು. ಆರಂಭಿಕ 2ನೇ ಓವರ್ನ ಮೊದಲ ಚೆಂಡು ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಪವನ್ ಕರಾವಳಿ ವಿ7 ಪರವಾಗಿ ಮತ್ತೆ 2ನೇ ಓವರ್ನ 2ನೇ ಚೆಂಡಿಗಾಗಿ ಸುಮಾನ್ಗೆ ಸಂದ ಚೆಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು ನೇರವಾಗಿ ಗೂಡದ ಎಂಬುದರಲ್ಲಿ ಚುರುಕಿನ ಗೂಡು ರಕ್ಷಣೆಯಲ್ಲಿ ಮತ್ತೆ ಅಶ್ರಫ್. ಕರಾವಳಿ ವಿ7 ಮೈಲೂರಿನ ಪರವಾಗಿ ಹಿರಿಯ ಆಟಗಾರರು ಕರಾವಳಿಯ ಪರವಾಗಿ ದಿನ ಬೈಲೂರು ಪರಿಸರದಲ್ಲಿ ಆಡ್ತಾ ಇದ್ದಾರೆ. ಪವನ್ ಮತ್ತೆ 3ನೇ ಚೆಂಡು ಸುಮಾನ್ಗೆ ಸಿಗಬೇಕಾಗ್ತಾ ಇದೆ. ಸುಮಾನ್ಗೆ ಸದ ಚೆಂಡು ಬಲವಾಗದ ಹೊರ ತಿರುವನ್ನು ಕಾಡ್ತಾ ಇದೆ. ಮತ್ತೆ ವೈಡ್ ಬಾಲ್ ನಿರ್ಣಾಯಕರ ಬೆಳೆದ ವೈಡ್ ಬಾಲ್ ಎಂಬ ತೀರ್ಪು ಮಾಡ್ತಾ ಇದೆ. ಅತಿರಿಕ್ತ ಓಟಗಳ ಹೆಚ್ಚುವರಿ 1 ಓಟದ ಹೆಚ್ಚುವರಿಯೊಂದಿಗೆ 5 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಪವನ್ ಎಕ್ಸ್ಟ್ರಾಸ್ ರೂಪದಲ್ಲಿ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಮತ್ತೆ 3ನೇ ಚೆಂಡಿಗಾಗಿ ಪವನ್ ಸುಮಾನ್ಗೆ ಸಂದ ಚೆಂಡು ಬಿರುಸಿನ ಹೊಡೆತ ಬಂದಿತ್ತು. ಓಟಗಳು ಲಭಿಸ್ತಾ ಇಲ್ಲ. ಚೆಂಡು ಅಟಾಯಿಸ್ತಾ ಇದ್ದಾರೆ ಫಯಾಜ್. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಪವನ್ ಎಸಗಾರಿಕೆಯಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕೇವಲ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಮಾತ್ರ 2 ಓಟ ಬಂತು. ಸುಮಾನ್ ದಾಂಡ ಮುಖಾಂತರವಾಗಿ 1 ಓಟವನ್ನು ದಾಖಲಿಸಿಕೊಳ್ಳುವುದರವಾಗಿ ಕೇವಲ 3 ಓಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ ಪವನ್. ಇದರ ಮಧ್ಯೆ ಸುಮಾನ್ಗೆ ಸಂದ ಚೆಂಡು ಕ್ಷಣಕಾಲ ಚೆಂಡು ಗಾಳಿಯಲ್ಲಿದೆ. ಕ್ಯಾಚ್ ಔಟ್. 2ನೇ ಉದ್ದಾರಿ ಕಳೆದುಕೊಳ್ತಾ ಇದೆ. 3ನೇ ಉದ್ದಾರಿ ಕಳೆದುಕೊಳ್ತಾ ಚೈತನ್ಯ ತಂಡದ ಆರಂಭಿಕ ಆಟಗಾರ ಸುಮಾನ್ ಬ್ಯಾಕ್ ಹಿಡಿದ ಪೆವಿಲಿಯನ್. ಕ್ಯಾಚ್ ಔಟ್ ಆಗೋದ್ರ ಮುಖಾಂತರವಾಗಿ ಸುಮಾನ್ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ ಮುಕ್ತಾಯ ಕಂಡಂತ 4 ಚೆಂಡು. ಅದೇ ರೀತಿ ಗಮನಿಸಿಕೊಳ್ಳಿ, ವಿಶ್ರಾಂತಿಯಲ್ಲಿರುವಂತ ಎಲ್ಲ ಆಟಗಾರರು, ವೀಕ್ಷಕರು, ಕ್ರೀಡಾಭಿಮಾನಿಗಳು ಈ ಒಂದು ಪಂದ್ಯ ಕೂಡದಲ್ಲಿ ಗಂಚಿ ಊಟದ ವ್ಯವಸ್ಥೆಯನ್ನು ಕೂಡ ನಡೆಸಿಕೊಳ್ಳಲಿಕ್ಕಿದೆ. ಈಗಾಗಲೇ ಕೌಂಟರ್ ಓಪನ್ ಆಗಿದೆ. ವಿಶ್ರಾಂತಿಯಲ್ಲಿರುವಂತ ಎಲ್ಲ ಆಟಗಾರರು ಈ ಒಂದು ಗಂಚಿ ಊಟದ ವ್ಯವಸ್ಥೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆಟಗಾರರು, ವೀಕ್ಷಕರು, ಅದೇ ರೀತಿ ಕ್ರೀಡಾಭಿಮಾನಿಗಳು. 5ನೇ ಚೆಂಡಿಗಾಗಿ ಪವನ್ ಪಂಚಮ ಬಾರಿಗೆ ಹೊಸ ಆಟಗಾರ. ಪಂಚಮ ಚೆಂಡು ಜಯಾಕರ್ಗೆ ಸಂದ ಚೆಂಡು ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡಿ ಚೆಂಡು ಬೀಸುವಲ್ಲಿ ವಿಫಲತೆ ಕಂಡ್ರು. ಓಟಗಳು ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಪವನ್ ಎಸಗಾರಿಕೆಯ ಕೊನೆಯ 1 ಚೆಂಡು ಬಾಕಿ ಇರುವಂತೆ 5. ಕೊನೆಯ ಚೆಂಡು ಲಾಸ್ಟ್ ಬಾಲ್. ಇದರ ಮಧ್ಯೆ ಜಯಾಕರ್ಗೆ ಸಂದ ಚೆಂಡು. ವಾಟ್ ಅ ಕ್ಯಾಚ್. ಸುಂದರತೆಯ ಕ್ಷೇತ್ರ ರಕ್ಷಣಾ ಭಾಗದಲ್ಲಿ ಸ್ಯಾಂಡಿ ಪರ್ಫೆಕ್ಟ್ ಕ್ಯಾಚ್. 2 ದಿನದ ಪಂದ್ಯ ಕೂಡಲೇ ಬಹಳಷ್ಟು ಮನಮೋಹಕ ಶೈಲಿಯ ಡೈವಿಂಗ್ ಕ್ಯಾಚ್ ಮಾಡಿಕೊಳ್ತಾ ಇದ್ದಾರೆ. ಅಯೋಧ್ಯ ಟ್ರೋಫಿಯ ಪರ್ಫೆಕ್ಟ್ ಕ್ಯಾಚ್ ಸ್ಯಾಂಡಿ ಪಡ್ಕೊಂಡ್ರು. ಜಯಕರ ಆಟವನ್ನು ಅಂತ್ಯವನ್ನು ಮಾಡಿಕೊಳ್ತಾ ಇದ್ದಾರೆ.
2 ಓವರ್ಗಳ ಮುಕ್ತಾಯ. 5 ಓಟ. ಪ್ರಮುಖ 4 ಹುದ್ದರಿ ಕಳೆದುಕೊಳ್ತಾ ಇದೆ ಚೈತನ್ಯ ಬೈಲೂರು. ಗೆಲ್ಲಲೇಬೇಕು 2 ತಂಡಕ್ಕೂ ಕೂಡ. ಗೆದ್ದದ ತಂಡ ಕ್ವಾಲಿಫೈಯರ್ ಪಂದ್ಯಾಟವನ್ನು ಸೋತಂತ SBC ಜಾರ್ಕಳ ತಂಡವನ್ನು ಎದುರಿಸ್ತಾ ಇದೆ. ಅದ್ಯಾವ ತಂಡ? ಜಾರ್ಕಳ ತಂಡವನ್ನ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಎದುರಿಸದೆ ಕಾದು ನೋಡಬೇಕಾಗ್ತಾ ಇದೆ. ಇವಾಗಲೇ 2 ಓವರ್ಗಳ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. 3ನೇ ಓವರಿಗಾಗಿ ತೌಹೀದ್. ಹೊಸ ಆಟಗಾರರ ಪರಿಚಯ ಮಾಡಿಕೊಡ್ತಾ ಇದೆ ವಿಕಾಸ್. ಚೈತನ್ಯದ ಪರವಾಗಿ ವಿಕಾಸ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ತೌಹೀದ್ 3ನೇ ಓವರ್ಗಾಗಿ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ನಿರ್ಣಾಯಕರು. 3ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಲೋವರ್, ಸಮಯ ವ್ಯರ್ಥವಾಗ್ತಾ ಇದೆ. ತೌಹೀದ್ ಆರಂಭಿಕ ಚೆಂಡಿಗಾಗಿ. ಇದರ ಮಧ್ಯೆ ಸುಮಾದಿಗೆ ಸರಜನ ಸುಂದರತೆ ಹೊಡೆತ ಭಾಗದಲ್ಲಿ ಬಿರುಸಿನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಕರಾವಳಿಯ ಪರವಾಗಿ ಅಮಾನ್ ಶೇಖ್ ಆ ಭಾಗದಲ್ಲಿ ಸುಂದರತೆಯ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಕ್ರಿಕೆಟ್ ಮಾತ್ರವಲ್ಲದೆ ವಾಲಿಬಾಲ್ ನಲ್ಲಿ ಕೂಡ ಬೈಲೂರಿನ ಹೆಸರು ತಂದುಕೊಟ್ಟಂತ ಆಟಗಾರ ಅಮಾನ್. ಮತ್ತೆ ಬೀಸುವ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ತೌಹೀದ್ ಮತ್ತೆ 3ನೇ ಚೆಂಡು. ವಿಕಾಸ್ಗೆ ಚೆಂಡು ಬ್ಲಾಕ್ ಹೋದರೆ ಚೆಂಡು ಇದರ ಮಧ್ಯೆ ಆ ಭಾಗದಲ್ಲಿ ಪರ್ಫೆಕ್ಟ್ ಥ್ರೋ ಬರ್ತಾ ಇದೆ. ಒಂದೊಂದು ಹೆಚ್ಚುವರಿ ಆಗ್ತಾ ಇದೆ. 1ರ ಹೆಚ್ಚುವರಿ ದಾಖಲಿಸಿಕೊಳ್ತ ಅಂಕಿಅಂಶ ಪಟ್ಟಿಯಲ್ಲಿ 7 ಮುಕ್ತಾಯ ಕಂಡಂತ 3 ಚೆಂಡು. 3ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತೌಹೀದ್ ಕರಾವಳಿ V7 ಪರವಾಗಿ 3ನೇ ಓವರ್ನ ಚಾಲ್ತಿ 4ನೇ ಚೆಂಡಿಗಾಗಿ. ಇದರ ಮಧ್ಯೆ ಸುಮಾದಿಗೆ ಸಂದ ಚೆಂಡು ಕ್ಷಣಕಾಲ ಚೆಂಡುಗಾರನೇ ತೇಲ್ತಾ ಇದೆ. ಚೆಂಡು ಡಿಕ್ಲೇರ್ಡ್ ಏರಿಯಾವನ್ನು ಪ್ರವೇಶಿಸಿಕೊಳ್ತಾ ಇದೆ. 1 ಡಿಕ್ಲೇರ್, 1 ಹೊಡೆದ ಹೆಚ್ಚುವರಿ. 1ರ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 8ರ ಗಳಿಕೆ ಆಗ್ತಾ ಇದೆ. ಮುಕ್ತಾಯ ಕಂಡಂತ 4 ಚೆಂಡು. ಪಂಚಮ ಚೆಂಡಿಗಾಗಿ ತೌಹೀದ್ ಟು ವಿಕಾಸ್. ವಿಕಾಸ್ಗೆ ಸದ ಚೆಂಡು. ಈ ತರ ಮಧ್ಯೆ ಔಟಿಗಾಗಿ ಬಲವಾದ ಮನವಿ ನೀಡ್ತಾ ಇದ್ದ ನಿರ್ಣಾಯಕರ ಬಿಡುದಲೆ. ಔಟಿಗಾಗಿ ಬಲವಾದ ಮನವಿ ಬರ್ತಾ ಇದೆ ಭಾಗದಲ್ಲಿ. 2 ನಿರ್ಣಾಯಕರು ಚರ್ಚೆಗೆ ಅದ್ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನಾಟ್ ಔಟ್. ನಾಟ್ಔಟ್ ಎಂಬ ತೀರ್ಪು ಬರ್ತಾ ಇದೆ. ಅಂತಿಮ ಚೆಂಡು ಬಾಕಿ ಇದೆ. ತೌಹೀದ್ ಎಸೆಗಾರಿಕೆಯ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ತೌಹೀದ್ ಟು ವಿಕಾಸ್. 8 ರನ್, 8 ಓಟ. ಈಗಾಗಲೇ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಇದರ ಮಧ್ಯೆ ಮತ್ತೆ ವಿಕಾಸ್ಗೆ ಸದ್ದ ಚೆಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಫೋಟೋಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್. 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 18 ಚೆಂಡುಗಳ ಆಟ ಈಗಾಗಲೇ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಕೇವಲ 8 ಓಟ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಇನ್ನು ಕೂಡ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ನೆಕ್ಸ್ಟ್ ಓಟವನ್ನು ದಾಖಲಿಸಿಕೊಳ್ತಾರೆ ಚೈತನ್ಯ ಬೈಲೂರು. ಕಾದು ನೋಡಬೇಕಾಗ್ತಾ ಇದೆ.
ಮತ್ತೆ ಪವನ್ 4ನೇ ಓವರ್ಗಾಗಿ ಮತ್ತೆ ಪವನ್ ಪರೀಕ್ಷೆ ಮಾಡಿಕೊಳ್ತಾ ಇದ್ದಾರೆ. ಕರಾವಳಿ ವಿಸವನ್ನ ಪರವಾಗಿ ಪವನ್. ಇದರ ಮಧ್ಯೆ ಸುಮಾಂತ್ಗೆ ಸಂತ ಚೆಂಡು. ಮತ್ತೆ ಪವನ್ 2ನೇ ಚೆಂಡಿಗಾಗಿ ದ್ವಿತೀಯ ಬಾರಿಗೆ ಪವನ್ ಟು ವಿಕಾಸ್. ಇದರ ಮಧ್ಯೆ ವಿಕಾಸ್ಗೆ ಸಂತ ಚೆಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಔಟ್ರೇಜ್ ಆದಂತ ಚೆಂಡು ತಟ್ಟು ಮುಟ್ಟಿ 1 ಔಟ್ಗಳ ಹೆಚ್ಚುವರಿ 1 ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 10. ಪವನ್ ಮತ್ತೆ 3ನೇ ಚೆಂಡು ತೃತೀಯ ಚೆಂಡಿಗಾಗಿ ಸುಮಾಂತ್ಗೆ ಸಂತ ಚೆಂಡು ನಿರ್ಣಾಯಕ ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. 1 ಔಟ್ ಹೆಚ್ಚುವರಿ 1 ಹೆಚ್ಚುವರಿ ದಾಖಲಿಸಿಕೊಳ್ತ 11 ಫ್ರೀ ಹಿಟ್. ಸುಮಾಂತ್ಗೆ ಈಗ ಫ್ರೀ ಹಿಟ್ ಚೆಂಡು ಪವನ್ ಎಸಿಬೇಕಾಗ್ತಾ ಇದೆ. ಫ್ರೀ ಹಿಟ್ ನ ಲಾಭ ಪಡೆದುಕೊಳ್ತಾರ ಸುಮಾಂತ್ ಕಾದು ನೋಡಬೇಕಾಗಿದೆ. ಇದರ ಮಧ್ಯೆ ಮತ್ತೆ ವೈಡ್ ಬಾಲ್ ಮತ್ತೆ ಅತಿರಿಕ್ತ ಓಟಗಳ ಹೆಚ್ಚುವರಿ 1 ಔಟ್ ಹೆಚ್ಚುವರಿ ಮತ್ತೆ ಫ್ರೀ ಹಿಟ್ ಕಂಟಿನ್ಯೂ. ಫ್ರೀ ಹಿಟ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 12 ಓಟ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. 3ನೇ ಚೆಂಡಿಗಾಗಿ ಮತ್ತೆ ಪವನ್. ಸುಮಾಂತ್ಗೆ ಸಂತ ಚೆಂಡಿಗೆ ವೇಗವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಪವನ್. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. 3ನೇ ಚೆಂಡು ಚುಕ್ಕಿ ಆಗ್ತಾ ಇದೆ. ಮತ್ತೆ 4ನೇ ಚೆಂಡಿಗಾಗಿ ಪವನ್ ಟು ಸುಮಾ. ಇದರ ಮಧ್ಯೆ ಸುಮಾಂತ್ಗೆ ಸಂದ ಚೆಂಡು ಬಿರುಸಿನ ಹೊಡೆದ ಕ್ಷಣ ಕಾಲ ಚೆಂಡು ಗೋಲನ್ನು ತಳ್ತಾ ಇದೆ. ಸೀಮಾರೇಖೆಯ ಭಾಗದಲ್ಲಿ ಸಿಕ್ಸರ್. ಸುಮನ್ ದಾಡಿನ ಮುಖಾಂತರವಾಗಿ 4ನೇ ಓವರ್ ನಲ್ಲಿ ಮಾಡ್ತಾ ಇದೆ. ಅಯೋಧ್ಯ ಟ್ರೋಫಿ ಬಿರುಸಿನ ಸಿಕ್ಸರ್. 6 ಓಟದ ಹೆಚ್ಚುವರಿ 6ನೇ ಹೆಚ್ಚುವರಿಯೊಂದಿಗೆ 18 ಮುಕ್ತಾಯ ಕಂಡಂತ 4 ಚೆಂಡು. ಕೊನೆಯ 2 ಚೆಂಡು ಬಾಕಿ ಉಳಿತಾದ ಹ್ಯಾಟ್ರಿಕ್ ಸಿಕ್ಸರ್ಗೆ ಅಯೋಧ್ಯ ಟ್ರೋಫಿ ಇವರ ಕಡೆಯಿಂದ 1,000 ನಗದು ಘೋಷಣೆ ಈಗಾಗಲೇ ನಡೆದಿದೆ. ಹ್ಯಾಟ್ರಿಕ್ ಸಿಕ್ಸರ್ ಅದೇ ರೀತಿ ಹ್ಯಾಟ್ರಿಕ್ ಬೌಲರ್ಗಳಿಗೆ. ಮತ್ತೆ ಪವನ್ ಪಂಚಮ ಚೆಂಡು 5ನೇ ಚೆಂಡಿಗಾಗಿ ಸುಮಾಂತ್ಗೆ ಸಂದ ಚೆಂಡು ಸುಂದರತೆ ಹೊರತು ದಾಖಲಿಸಿಕೊಂಡ್ರು. ಸ್ವೀಪ್ ಶಾಟ್ ಆ ಭಾಗದಲ್ಲಿ 1 ಓಟ. 2ನೇ ಓಟಕ್ಕೆ ಮನವಿಯನ್ನು ನೀಡ್ತಾ ಇಲ್ಲ. ಆ ಭಾಗದಲ್ಲಿ ಪರ್ಫೆಕ್ಟ್ ಥ್ರೋ ಬರ್ತಾ ಇದೆ. ಕೇವಲ 1 ಓಟ. 1 ಓಟ ದಾಖಲಿಸಿಕೊಳ್ತಾ ಇದೆ. 19 ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಪವನ್ ವಿಕಾಸ್ಗೆ ಸಿಗಬೇಕಾಗ್ತಾ ಇದೆ. ಅಂತಿಮ ಚೆಂಡು 4ನೇ ಓವರ್ನ ಅಂತಿಮ ಚೆಂಡಿಗಾಗಿ ವಿಕಾಸ್ಗೆ ಸಂದ ಚೆಂಡು ಕ್ಷಣ ಕಾಲ ಚೆಂಡು ಕಾಲಲ್ಲಿ ತಳ್ತಾ ಇದೆ. ಸೀಮಾರೇಖೆ ಭಾಗದಲ್ಲಿ ವಿಕಾಸ್ ದಾಂಡಿನ ಬರ್ತಾ ಇದೆ. ಸಿಕ್ಸರ್. 6 ಓಟಗಳ ಹೆಚ್ಚುವರಿ. ಪವನ್ ಸ್ವಲ್ಪ ದುಬಾರಿಯಾದ್ರು ಕೊನೆಯ ಹಂತದಲ್ಲಿ ಸಿಕ್ಸರ್ಗಳು ಬರ್ತಾ ಇದೆ. ಓವರ್ ಮುಕ್ತಾಯದ ಅಂತಿಮ ಹಂತದಲ್ಲಿ 25 4 ಓವರ್ ಮುಕ್ತಾಯ ಹಂತವನ್ನು ಕಂಡುಕೊಳ್ತಾ ಇದೆ. 25 ಓಟ ಈಗಾಗಲೇ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಈ ಓವರ್ ನಲ್ಲಿ ಪವನ್ ಬರೋಬ್ಬರಿ 17 ಓಟವನ್ನು ಬಿಟ್ಟುಕೊಟ್ರು. 3 ಓವರ್ ಮುಕ್ತಾಯದ ಹಂತದಲ್ಲಿ ಕೇವಲ 8 ಓಟ ಬಿಟ್ಟುಕೊಟ್ಟಾದ ಕರಾವಳಿ. 4ನೇ ಓವರ್ ನಲ್ಲಿ ಪವನ್ ದುಬಾರಿ ಆದ್ರು. 4 ಓವರ್ ಮುಕ್ತಾಯವನ್ನು ಕಂಡ ತದ 25 ಓಟ ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಮತ್ತೆ ಫಯಾಜ್ 5ನೇ ಓವರ್ಗಾಗಿ ಫಯಾಜ್. ಪ್ರಥಮ ಚೆಂಡು ಸುಮಾಂತ್ಗೆ ಸಂದ ಚೆಂಡು
ಒಂದು ಓವರ್ ಹೆಚ್ಚುವರಿ ಬರ್ತಾ ಇದೆ. ಲೆಗ್ ಬಾಯ್ ಸಿಗ್ನಲ್ ಬರ್ತಾ ಇದೆ. ನಿರ್ಣಾಯಕರ ಬಿಡದಲ್ಲೇ ಒಂದು ಓವರ್ ಹೆಚ್ಚುವರಿ ದಾಖಲಿಸಿಕೊಳ್ತಾ 26 36. ಮತ್ತೆ ಫಯಾಜ್ ಇದರ ಮಧ್ಯೆ ವಿಕಾಸ್ಗೆ ತಂಡ ಚೆಂಡು ಫುಲ್ ಟಾಸ್ ಆಗಿಬಿಡುತ್ತೆ. ಚೆಂಡು ಕ್ಷಣ ಕಾಲ ಚೆಂಡು ಕೊನೆಯ ಹಂತದಲ್ಲಿ ಕ್ಯಾಚ್ ಮಾಡಿಕೊಳ್ತಾ ಇದ್ದಾರೆ. ಇವಾಗ ಸಿಕ್ಸರ್ ದಾಟಿಸಿದ ವಿಕಾಸ್ ಕೂಡ ಪೆವಿಲಿಯನ್ ದಾಖಲಾಗ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಫುಲ್ ಟಾಸ್ ಚೆಂಡು, ಗಾಳಿಯ ಸಹಾಯವಿಲ್ಲ. ಒಂದು ವೇಳೆ ಗಾಳಿ ಸಹಾಯವಿದ್ರೆ ಚೆಂಡು ನೇರವಾಗಿ ಅಂಕಣದ ಹೊರ ಪ್ರವೇಶವನ್ನು ಕಾಣುತ್ತಿತ್ತು. ಮತ್ತೊಂದು ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ಚೈತನ್ಯ. ಹೊಸ ಆಟಗಾರ ಸುವೀರ್. ಹೊಸ ಆಟಗಾರ ಸುವೀರ್. ಚೈತನ್ಯದ ಪರವಾಗಿ ಸುವೀರ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಫಯಾಜ್ ಮೂರನೇ ಚೆಂಡಿಗಾಗಿ ತೃತೀಯ ಬಾರಿಗೆ ಫಯಾಜ್ ಸುವೀರ್. ಇದರ ಮಧ್ಯೆ ಫಯಾಜ್ ಚೆಂಡು ಸುಂದರದ ಹೊಡೆದ ದಾಖಲಿಸಿಕೊಳ್ತಾ ಇದ್ದಾರೆ. ಸುವೀರ್ ದಾಂಡಿನ ಮುಖಾಂತರವಾಗಿ ಮತ್ತೆ ಒಂದರ ಹೆಚ್ಚುವರಿಯೊಂದಿಗೆ 27 27 ಮುಕ್ತಾಯ ಕಂಡಂತ 3 ಚೆಂಡು. ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ, ಓಟಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್. ಫಯಾಜ್ ಎಸ್ತುಗಾರಿಕೆಯ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮುಕ್ತಾಯ ಕಂಡಂತ 4 ಚೆಂಡು. ಅಂತಿಮ 2 ಚೆಂಡು ಬಾಕಿ ಇದೆ. 5ನೇ ಚೆಂಡಿಗಾಗಿ ಫಯಾಜ್ ಸುಮಾಂತಿಗೆ ಸಿಗಬೇಕಾಗ್ತಾ ಇದೆ. ಇದರ ಮಧ್ಯೆ ಮತ್ತೆ ಸ್ಲೋ ಬಾರ್ ಚೆಂಡು. ಸುಮಾಂತ್ ಪದೇ ಪದೇ ಎಡವಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೀಸುವ ಪ್ರಯತ್ನಗಳು ಬರ್ತಾ ಇದೆ, ಓಟಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಅಂತಿಮ 1 ಚೆಂಡು ಇದು ಬಾಕಿ ಇದೆ ಫಯಾಜ್ ಎಸ್ತುಗಾರಿಕೆಯಲ್ಲಿ. ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್. ಇದರ ಮಧ್ಯೆ ಮತ್ತೆ ಸುಂದರ ದಾಖಲಿಸಿಕೊಂಡ್ರು. ಚೆಂಡು ಡಾಟ್ ಬಾಲ್. ಅಂತಿಮ 3 ಚೆಂಡು ಕೂಡ ಡಾಟ್ ಆಗ್ತಾ ಇದೆ. ಓವರ್ ಮುಕ್ತಾಯ. 5 ಓವರ್ಗಳ ಮುಕ್ತಾಯದ ಹಂತದಲ್ಲಿ 27 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಚೈತನ್ಯ ಪೈಲೂರಿನ ತಂಡ. तौसीफ ವೈಟ್ ಬಾಲ್. ಆರಂಭಿಕ ಚೆಂಡು ವೈಟ್ ಬಾಲ್. ಮತ್ತೆ ತೌಸೀಫ್. ಇದರ ಮಧ್ಯೆ ಸುವೀರ್ಗೆ ಸಲಚನ ಬೀಸುವ ಪ್ರಯತ್ನ. ಕ್ಷಣ ಕಾಲ ಚೆಂಡು ಸುವೀರ್ ದಾರಿನ ಮುಖಾಂತರವಾಗಿ ಸೀಮಾರಕ್ಕೆ ಆಕ್ರಮಿಸಿಕೊಳ್ತಾ ಇದ್ದ ಸಿಕ್ಸರ್. ತೌಸೀಫ್ ದಾರಿನ ಮುಖಾಂತರವಾಗಿ 6 ಓಟದ ಹೆಚ್ಚುವರಿ ಬರ್ತಾ ಇದೆ. ಇವಾಗ 6ರ ಹೆಚ್ಚುವರಿಯೊಂದಿಗೆ 34 ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ.
ಮತ್ತೆ ತೌಸಿಫ್ ಎರಡನೇ ಚೆಂಡಿಗಾಗಿ ತೌಸಿಫ್ ಸುವೀರ್. ಇದರ ಮತ್ತೆ ಸುವೀರ್ಗೆ ಸಂತ ಚೆಂಡು, ಸುಂದರತೆ ಹೊಡೆತ, ಲೋ ಫುಲ್ ಟಾಸ್ ಚೆಂಡು, ಒಂದು ಹೊಡೆದ ಹೆಚ್ಚುವರಿ, ಒಂದು ಹೊಡೆದ ಹೆಚ್ಚುವರಿ ದಾಖಲಿಸಿಕೊಳ್ತಾ 35. ಏತರ್ಮದ ಸುಮಾಂತ್ಗೆ ಸಂದ ಚೆಂಡು, ಕ್ಲೀನ್ ಬೌಲ್. ತೌಸಿಫ್ ಎಸ್ದ ಮೂರನೇ ಚೆಂಡು, ಸುಮಂತ್ ಕಂಠವನ್ನು ಕಂಡುಕೊಳ್ತಾ ಇದೆ. ತಂಡದ ಭರವಸೆಯ ಆಟಗಾರ ಸುಮಂತ್ ಔಟ್ ಆಗುವ ಮುಖಾಂತರವಾಗಿ ಪೆವಿಲಿಯನ್ ದಾಖಲಿಸಿಕೊಳ್ತಾ ಇದ್ದಾರೆ. ಚೈತನ್ಯ ಪರವಾಗಿ ಮತ್ತೋರ್ವ ಆಟಗಾರ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಪ್ರಚೀತ ಅಂಕಣದ ಭಾಗದಲ್ಲಿ ಪ್ರಚೀತ್ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತಿಮ 3 ಚೆಂಡುಗಳ ಆಟ ಬಾಕಿ ಇದೆ. ಅದಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಚೈತನ್ಯ. ಕಾದು ನೋಡಬೇಕಾಗಿದೆ. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಇದರ ಮಧ್ಯೆ ಪ್ರಜೀತ್ಗೆ ಸಣ್ಣ ಚೆಂಡು, ಬಿರುಸಿನ ಹೊಡೆತ. ಇದರ ಮಧ್ಯೆ ಪ್ರಜೀತ ನಾಟ ಕೂಡ ಅಂತ್ಯವನ್ನು ಕಾಣ್ತಾ ಇದೆ. ಪ್ರಜೀತ್ ಔಟ್, ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಪ್ರಜೀತ್ ಶೂನ್ಯಕ್ಕೆ ಪೆವಿಲಿಯನ್ ದಾರಿಯನ್ನು ಹಡಿತಾ ಇದ್ದಾನೆ. ಬ್ಯಾಕ್ ಟು ಬ್ಯಾಕ್ ಉದ್ದಾರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೆ ಹ್ಯಾಟ್ರಿಕ್ ವಿಕೆಟ್ಗೆ 1,000 ಈಗಾಗಲೇ ನಗದು ಘೋಷಣೆಯಾಗಿದೆ. $35 ಅಂತಿಮ 4 ಚೆಂಡು, ಅಂತಿಮ 2ನೇ ಚೆಂಡು ತೌಸಿಫ್ 5ನೇ ಚೆಂಡಿಗಾಗಿ ಸೋಮನಾಥ್. ಹೊಸ ಆಟಗಾರ ಸೋಮುಗೆ ಸಂದ ಚೆಂಡು, ರನ್ ಔಟ್. ಅಂಕಣದ ಭಾಗದಲ್ಲಿ ಮತ್ತೆ ಹೊಸ ಆಟಗಾರ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಜಸ್ಟಿ ನಂಬರ್ 77 ವಿನಯ್ ಮುನ್ನಾ. ಕೊನೆಯ ಚೆಂಡು, ಅಂತಿಮ ಚೆಂಡಿಗಾಗಿ ತೌಸಿಫ್ ಟು ಸುವೀರ್. ಸುವೀರ್ಗೆ ಸಂದ ಚೆಂಡು, ಸುಂದರತೆ ಹೊಡೆತ, 1 ಓಟ, 2 ಓಟಕ್ಕೆ ಮನವಿ ನಡೆಸಿದ ಆ ಭಾಗದಲ್ಲಿ ವಿನಯ್ ಚುರುಕಿನ ಓಟವನ್ನು ದಾಖಲಿಸಿಕೊಂಡ್ರು. 2 ಓಟದ ಹೆಚ್ಚುವರಿ, 2 ಹೆಚ್ಚುವರಿ ದಾಖಲಿಸಿಕೊಂಡ ಅಂಕಿಅಂಶ ಪಟ್ಟಿಯಲ್ಲಿ 37-38 ಬರಬೇಕಾಗಿದೆ ಗೆಲುವಿಗಾಗಿ. 36 ಚೆಂಡು 38 ಬೇಕಾಗಿದೆ ಗೆಲುವಿಗಾಗಿ. ಕರಾವಳಿ ವಿ7 ತಂಡಕ್ಕೆ ಅದೇ ರೀತಿ ಚೈತನ್ಯ 38 ಓಟವನ್ನ ಕಟ್ಟಿ ಹಾಕ್ತಾರೆ. ಕಾದು ನೋಡಬೇಕಾಗ್ತಾ ಇದೆ.
ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಗಣೇಶ ಕುಲ್ಲು ಕೂತ್ಕೊಳ್ಳಪ್ಪ, ಜರ್ಸಿ ಹಾಕಿದ್ಯಾ? ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಜೋಡಿ ಅಂಕಣದ ಭಾಗದಲ್ಲಿ ಒಂದೆಡೆ ಫಯಾಜ್, ಇನ್ನೊಂದೆಡೆ ತೌಹೀದ್. ಆರಂಭಿಕ ಎಸಗಾರಿಕೆಯಲ್ಲಿ ಪ್ರಜೀತ. ಕ್ಷಮಿಸಿ, ಜಯಕರ್. ಜಯಕರ್ ಆರಂಭಿಕ ಚಡಿಗಾಗಿ ಪ್ರಥಮ ಚೆಂಡು ಔಟಿಗಾಗಿ ಬಲವಾದ ಮನವಿ ಧರ್ಮದೆ. ಬಲವಾದ ಮನವಿ ಇದೆ. ಆ ಭಾಗದಲ್ಲಿ ನಿರ್ಣಾಯಕರ ಪೀಠದಲ್ಲಿ ಚರ್ಚೆ ನಡೀತಾ ಇದೆ. ಔಟಿಗಾಗಿ ಬಲವಾದ ಮನವಿ ಅಂತೂ ಖಂಡಿತವಾಗ್ಲೂ ಇದೆ. ನಿರ್ಣಾಯಕರ ಪೀಠದಲ್ಲಿ ನೋಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಡಾಟ್ ಬಾಲ್. ಆರಂಭಿಕ ಚೆಂಡು ಡಾಟ್. ಮತ್ತೆ ಜಯಕರ್ ಇದರ ಮಧ್ಯೆ ಫುಲ್ ಟಾಸ್ ಆಗಿ ಬಿಡಿದ ಚೆಂಡು. ನಿರ್ಣಾಯಕರ ಪೀಠದಲ್ಲಿ ನೋ ಬಾಲ್. ಬೈಸ್ ಮುಖಾಂತರವಾಗಿ ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. 1+1 2. ಎರಡು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಭೀಮಾರ್ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ನಿರ್ಣಾಯಕರ ಪೀಠದಲ್ಲಿ 1+1 2. ಎರಡು ಓಟದ ಹೆಚ್ಚುವರಿ. ಎರಡರ ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಆರಂಭವನ್ನು ಕಂಡುಕೊಳ್ತಾ ಇದೆ.
ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಫ್ರೀ ಹಿಟ್ ಚೆಂಡು ಇವಾಗ ಜಯಕ್ಕ ಎಸಿಬೇಕಾಗ್ತಾ ಇದೆ. ಎರಡನೇ ಚೆಂಡಿಗಾಗಿ ಜಯಕ್ಕ ಟು ಫಯಾಜ್. ತರುವಂತೆ ಫಯಾಜ್ಗೆ ಚೆಂಡು ಸುಂದರತೆ ಹೊಡೆದು ದಾಖಲಿಸಿಕೊಂಡ್ರೆ ಇದರ ಮೂಲಕವಾಗಿ ಸುಂದರತೆಯ ಕ್ಷೇತ್ರ ರಕ್ಷಣಾ ಭಾಗದಲ್ಲಿ ಬರ್ತಾ ಇದೆ. ಒಂದರ್ಧ ಹೆಚ್ಚುವರಿ ಸಂತು ಚುರುಕಿನ ಕ್ಷೇತ್ರ ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ. ಒಂದರ್ಧ ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 3. ಮತ್ತೆ ಜಯಕರ್ ಮೂರನೇ ಚೆಂಡು ತೌಹೀದ್ಗೆ ಸಂದ ಚೆಂಡು ಸುಂದರತೆ ಹೊಡೆದು ದಾಖಲಿಸಿಕೊಂಡ್ರು. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಮತ್ತೆ ಜಯಕರ್ ಇದರ ಮಧ್ಯೆ ತೌಹೀದ್ಗೆ ಸಂದ ಚೆಂಡು ಬಿರುಸಿನ ಹೊಡೆತ ಕ್ಷಣ ಕಾಲ ಸುಂದರತೆಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದ ಭಾಗದಲ್ಲಿ ಕಿರಣ್ ಆಚಾರ್ಯ 6 ಅನ್ನು ಅಡ್ಡಾಯಿಸಿಕೊಳ್ತಾ ಇದ್ದಾರೆ. ಪರ್ಫೆಕ್ಟ್ ಫೀಲ್ಡಿಂಗ್ ಆ ಭಾಗದಲ್ಲಿ ಬರ್ತಾ ಇದೆ. ಕಿರಣ್ ಆರೋಟವನ್ನು ಅಡ್ಡಾಯಿಸಿಕೊಂಡ್ರು. ಕೇವಲ ಒಂದು ಓಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ಒಂದನೇ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ 4. ಮುಕ್ತಾಯ ಕಂಡಂತ 4 ಚೆಂಡು. ಮತ್ತೆ 5ನೇ ಚೆಂಡಿಗಾಗಿ ಪಂಚಮ ಬಾರಿಗೆ ಜಯಕ್ಕ ಇದರ ಮಧ್ಯೆ ರಿವರ್ಸ್ ಮಾಡುವ ಪ್ರಯತ್ನ ಸುಂದರತೆ ಹೊರತ ಫಯಾಜ್ ಮುಖಾಂತರವಾಗಿ ಒಂದೋಟ ಎರಡನೇ ಓಟಕ್ಕೆ ಮನವಿ. ಇದರ ಮಧ್ಯೆ ರನ್ ಔಟ್ ಸಾಧ್ಯತೆ. ರನ್ ಔಟ್ ಇಲ್ಲ ಸಲ್ಲದ ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ ತೌಹೀದ್. ರನ್ ಔಟ್. ತೌಹೀದ್ ಆಟ ಅಂತ್ಯವನ್ನು ಕಾಡ್ತಾ ಇದೆ. ರನ್ ಔಟ್ ಆಗುವುದರ ಮುಖಾಂತರವಾಗಿ ತೌಹೀದ್ ಬ್ಯಾಕ್ ಇನ್ ದ ಪೆವಿಲಿಯನ್. ಅಲ್ಲಿ ಗಮನಿಸಿಕೊಳ್ಳಿ, ಯಾವುದೇ ಕಾರಣಕ್ಕೂ ಬ್ಯಾಟ್ಸ್ಮನ್ ಅಂಕಣದಿಂದ ಹೊರ ಹೋಗುವ ಮೊದಲು ಇನ್ನೋರ್ವ ದಾಂಡಿಗ ಬರಲೇಬೇಕು. ಇದು ಈವಾಗಲೇ ಎಲ್ಲ ಪಂದ್ಯಾಟದಲ್ಲಿ ಕೂಡ ಈ ರೂಲ್ಸ್ ಇದೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಔಟ್ ಎಂಬ ತೀರ್ಪು ಕೂಡ ಕೊಡುವ ಎಲ್ಲ ಸಾಧ್ಯತೆ ಇದೆ. ಆ ಒಂದು ಅವಕಾಶ ನಿರ್ಣಾಯಕರಿಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಓರ್ವ ಆಟಗಾರ ಔಟ್ ಆಗಿ ಅಂಕಣದಿಂದ ಹೊರ ಹೋಗುವ ಮೊದಲು ಇನ್ನೋರ್ವ ಆಟಗಾರ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ಬೇಕು. ಮುಂದಿನ ನಡುವೆಲ್ಲ ಪಂದ್ಯಾಟಗಳ ಆಟಗಾರರಿಗೆ ಗಮನಕ್ಕೆ ನೀಡ್ತಾ ಇದ್ದಾವೆ. ಹೊಸ ಆಟಗಾರ ಸ್ಯಾಂಡಿ ಪರೀಕ್ಷೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಬೀಸುವ ಪ್ರಯತ್ನ. ಡಾಟ್ ಬಾಲ್. ಓವರ್ ಮುಕ್ತಾಯ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಒಂದು ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ತೌಹೀದ್ ರನ್ ಔಟ್ ಆಗುವುದರ ಮುಖಾಂತರವಾಗಿ ಆರಂಭಿಕ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಗೆಲುವಿಗೆ ಬೇಕಾದದ್ದು 38 ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 5 ಓಟ ಮಾಡ್ತಾ ಇದೆ. ಇನ್ನುಳಿದ 30 ಚೆಂಡು 33 ಬರಬೇಕಾಗಿದೆ ಗೆಲುವಿಗಾಗಿ. ಮತ್ತೆ ಎರಡನೇ ಓವರ್ಗಾಗಿ ಸುಮನ್. ಇದರ ಮಧ್ಯೆ ಸ್ಯಾಂಡಿಗೆ ಸಂದ ಚೆಂಡು. ಇದರ ಮಧ್ಯೆ ರನ್ ಔಟ್ ಸಾಧ್ಯತೆ. ಭಾಗದಲ್ಲಿ ರನ್ ಔಟ್ ಚಾನ್ಸಸ್ ಇತ್ತು. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡು ಡಾಟ್ ಬಾಲ್.
ಸುಮಾಂತ್ ಮತ್ತೆ ಎರಡನೇ ಚೆಂಡು, ದ್ವಿತೀಯ ಚೆಂಡಿಗಾಗಿ. ಇದರ ಮಧ್ಯೆ ಸ್ಯಾಂಡಿ ಗೆಸ್ಸಂತ ಚೆಂಡು, ಓಟಗಳಿಗೆ ಅವಕಾಶವನ್ನು ನೀಡ್ತಾರೆ ಡಾಟ್ ಬಾಲ್. ಸ್ಯಾಂಡಿ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಸುಮಾಂತ್ ಎಸೆಗಾರಿಕೆಯಲ್ಲಿ ಸಫಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಎಸ್ತಾದ 2 ಚೆಂಡು, ಡಾಟ್ ಬಾಲ್. ಪವರ್ ಪ್ಲೇ ಹಂತದ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸುಮಾಂತ್ 3ನೇ ಚೆಂಡು, ತೃತೀಯ ಬಾರಿಗೆ. ಮತ್ತೆ ಸ್ಯಾಂಡಿ ಗೆಸ್ಸಂತ ಚೆಂಡು, ಸುಂದರತೆ ಹೊಡೆತ ಲಂಕಾ ವಿಭಾಗದಲ್ಲಿ ಮತ್ತೆ ಒಂದೊಂದು ಹೆಚ್ಚುವರಿ ದಾಖಲಿಸಿಕೊಡ್ತಾ 6 ಮುಕ್ತಾಯ ಕಂಡಂತ 3 ಚೆಂಡು. ಮತ್ತೆ 4ನೇ ಚೆಂಡಿಗಾಗಿ ಸುಮಾನ್. ಚೆಂಡು ಕ್ಲೀನ್ ಬಾಲ್. ಫಯಾಜ್ ಆಟ ಅಂತ್ಯ ಕಾಣ್ತಾ ಇದೆ. ರಿವರ್ಸ್ ಹೊಡೆತಕ್ಕೆ ಮುಂದಾದಂತ ಫಯಾಜ್ ಇವಾಗ ಕ್ಲೀನ್ ಬಾಲ್ಡ್ ಆಗ್ತಾ ಇದ್ದಾರೆ. ಕರಾವಳಿ ಆರಂಭಿಕ ಆಟಗಾರರು ಫಯಾಜ್ ಬ್ಯಾಕ್ ಇನ್ ದ ಪೆವಿಲಿಯನ್ ಆಗ್ತಾ ಇದ್ದಾರೆ. ಸುಮಾಂತ್ ಎಸೆಗಾರಿಕೆಯಲ್ಲಿ ಸಫಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಕ್ತಾಯ ಕಂಡ 4 ಚೆಂಡು, ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 6 ಓಟ ಮಾತ್ರ ದಾಖಲಾಗ್ತಾ ಇದೆ. ಪ್ರಮುಖ 2 ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಹೊಸ ಆಟಗಾರರ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಫರಾನ್ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ, ವಿಕೆಟ್ ಕೀಪರ್ ಹಿಂಬದಿ ಇರುವಂತ ಇಬ್ರು ಕೂಡ ದಯವಿಟ್ಟು ವೇದಿಕೆ ಈ ಕಡೆ ಬನ್ನಿ, ಲೈವ್ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಮತ್ತೆ ಫರಾನ್ಗೆ ಸಂತ ಚೆಂಡು, ರನ್ ಔಟ್ಗಳ ಸಾಧ್ಯತೆ, ಮತ್ತೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇದೆ. ಜಾಯ್ ತಂಡದ ಅನುಭವಿ ಕ್ಷೇತ್ರರಕ್ಷಕ, ಬೈಲೂರು ಪರಿಸರದಲ್ಲಿ ಅತಿ ಅನುಭವವಿರುವಂತಹ ಓರ್ವ ಕ್ಷೇತ್ರರಕ್ಷಕ ಜಾಯ್ ಇವಾಗ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಚೆಂಡು ಡಾಟ್ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಮತ್ತೆ ಕ್ಷೇತ್ರರಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಜಾಯ್ ಹೊರಗಡೆ ಬರ್ತಾ ಇದ್ದಾರೆ. ಹರೀಶ್ ಇವಾಗ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಸುಮನ್ ಇದರ ಮಧ್ಯೆ ಫರಾನ್ಗೆ ಸಲ ಚೆಂಡು, ಶಾರ್ಟ್ ಆಗಿ ಬೆಳೆದ ಚೆಂಡು, ಸುಧಾರಿತ ಹೊರತು ದಾಖಲಿಸಿಕೊಂಡ್ರು. ಬೌಂಡ್ರಿ. ಫರಾನ್ ದಾಡಿನ ಮುಖಾಂತರವಾಗಿ ಪರ್ಫೆಕ್ಟ್ ಬೌಂಡ್ರಿ ಮಾಡ್ತಾ ಇದೆ. ಇದು ಬೇಕಿತ್ತು. ಈ ಬೌಂಡ್ರಿ ಪಂದ್ಯದ ಗತಿ ಬದಲಾವಣೆಯ ಬೌಂಡ್ರಿ ಆಗ್ಬೋದ, ಕಾದು ನೋಡಬೇಕು. ಓವರ್ ಮುಕ್ತಾಯ 10 ಓಟ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 24-28, 24 ಚೆಂಡು 28 ಬರಬೇಕಾಗಿದೆ. ಮತ್ತೆ 3ನೇ ಓವರ್ಗಾಗಿ ಜಯಕರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದರ ಮಧ್ಯೆ ಸ್ಯಾಂಡಿಗೆ ಸಣ್ಣ ಚೆಂಡು, ಇದರ ಮಧ್ಯೆ ಜಯಕರ ಪ್ರಥಮ ಚೆಂಡು, ಫುಲ್ ಟಾಸ್ ಚೆಂಡು, ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. 6 ಬೀರೂಸಿನ ಹೊಡೆತ ಬರ್ತಾ ಇದೆ.
6 ಓಟಗಳ ಹೆಚ್ಚುವರಿ, 6ರ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 16 ಬಾಲ್ ಬಾಯ್ಸ್. ಬಾಲ್ ಬಾಯ್ಸ್ ಕಿರಣ್ ಬಲ ಬಾಲ್ ಬಾಯ್ಸ್ ಆಗಿದೆ, ದಯವಿಟ್ಟು ಕಾರ್ಯನಿರ್ವಹಿಸಿಕೊಳ್ಳಿ. ಜಯಕರ ಆರಂಭಿಕ ಚೆಂಡಿನಲ್ಲಿ 6 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಸ್ಯಾಂಡಿ ಬಿರುಸಿನ 6 ದಾಖಲಿಸಿಕೊಂಡ್ರು. 6 ಹೆಚ್ಚುವರಿ ದಾಖಲಿಸಿಕೊಳ್ತಾ 16. ಇವಾಗ 23ಕ್ಕೆ 22 ಬೇಕು. ಜಯಕರ್ ಟು ಸ್ಯಾಂಡಿ. ಜಯಕರ್ 2ನೇ ಚೆಂಡು. ಇದರ ಮಧ್ಯೆ ಸ್ಯಾಂಡಿ ಗೆಸದ ಚೆಂಡು ಬೀಸುವ ಪ್ರಯತ್ನಗಳು ಮಾಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಜಯಕರ್ ಎಸೆದ ಚೆಂಡು ಚುಕ್ಕಿ ಆಗ್ತಾ ಇದೆ. ಮತ್ತೆ 3ನೇ ಚೆಂಡಿಗಾಗಿ ಜಯಕರ್ ಎಸೆಯಬೇಕಾಗ್ತಾ ಇದೆ ಸ್ಯಾಂಡಿಗೆ. ಇದರ ಮಧ್ಯೆ ಮತ್ತೆ ಶಾರ್ಟ್ ಆಗಿ ಬರುತ್ತೆ. ಚೆಂಡು ಬೀಸುವ ಪ್ರಯತ್ನ ಇದರ ಮೂಲಕವಾಗಿ ಸ್ಯಾಂಡಿ ಆಟಾಂಕವನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡಿ ಚೆಂಡು ಹೆಸರು. ಸ್ಯಾಂಡಿ ಬೀಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಸ್ಯಾಂಡಿ ಆಟ ಕೂಡ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಸ್ಯಾಂಡಿ ಔಟ್. ತನ್ನ ಭರವಸೆ ಆಟಗಾರ ಸ್ಯಾಂಡಿ ಬ್ಯಾಕ್ ಇನ್ ದ ಪೆವಿಲಿಯನ್. ಈಗಾಗಲೇ 16 ಓಟವನ್ನು ದಾಯಿಸಿಕೊಳ್ತಾ ಇದೆ. ಪ್ರಮುಖ 3 ಹುದ್ದರಿಯನ್ನು ಈಗಾಗಲೇ ಕಳೆದುಕೊಳ್ತಾ ಇದೆ. ಹೊಸ ಆಟಗಾರರ ಪರಿಚಯವನ್ನು ಮಾಡಿಕೊಡ್ಬೇಕು. ಹೊಸ ಆಟಗಾರ ಪವನ್. ಪವನ್ ಪರಿಚಯ ಮಾಡಿಕೊಟ್ರು. ಮುಕ್ತಾಯ ಕಂಡಂತ 3 ಚೆಂಡು 16 ಓಟ ಈಗಾಗಲೇ ಅಂಕಿಅಂಶ ಮಟ್ಟದಲ್ಲಿ ದಾಖಲಾಗ್ತಾ ಇದೆ. ಪವನ್ ಹೊಸ ಆಟಗಾರರ ಪರಿಚಯ ಮಾಡಿಕೊಡ್ತಾ ಇದೆ. ಮತ್ತೆ ಜಯಕರ್ ಪವಾನ್ಗೆ ಸಂದ ಚೆಂಡು ಸುಂದರದ ಹೊಡೆದ ದಾಖಲಿಸಿಕೊಂಡ್ರು. ಕಟ್ ಶಾಟ್. 1 ಹೊಡೆದ ಹೆಚ್ಚುವರಿ, 1 ಹೆಚ್ಚುವರಿ ದಾಖಲಿಸಿಕೊಂಡು ಅಂಕಿಅಂಶ ಪಟ್ಟಿಯಲ್ಲಿ 17 ಮುಕ್ತಾಯ ಕಂಡಂತ 4 ಚೆಂಡು. ಓವರ್ನ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಜಯಕರ್ ಎಸೆಗಾರಿಕೆಯ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಟ್ಟಿಕೊಳ್ತಾ ಇದೆ. 17 ಓಟಗಳು ಈಗಾಗಲೇ ಅಂಕಿಅಂಶ ಮಟ್ಟದ ದಾಖಲಿಸಿಕೊಳ್ತಾ ಇದೆ. ಮತ್ತೆ ಜಯಕರ ಪಂಚಮ ಚೆಂಡಿಗಾಗಿ 5ನೇ ಬಾರಿಗೆ. ಇದರ ಮಧ್ಯೆ ಫರಾನ್ಗೆ ಸಂದ ಚೆಂಡು ನಿರ್ಣಾಯಕ ಬಿಡದಲ್ಲಿ ವೈಡ್ ಬಾಲ್. ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ ನಿರ್ಣಾಯಕರ ಬಿಡದಲ್ಲಿ. ಈಗಾಗಲೇ 18 ಅಂಕಿಅಂಶ ಮಟ್ಟವನ್ನು ದಾಖಲಿಸಿಕೊಳ್ತಾ ಇದೆ. ಇವಾಗ 20 ಚೆಂಡು 20 ಬರಬೇಕಾಗಿದೆ ಗೆಲುವಿಗಾಗಿ. 20ರ ಮುಂದೆ 20. ಜಯಕರ ಮತ್ತೆ 5ನೇ ಚೆಂಡು. ಇದರ ಮಧ್ಯೆ ಫರಾನ್ಗೆ ಎಸೆದ ಚೆಂಡು ಲೋ ಫುಟರ್ ಚೆಂಡು ಸುಂದರತೆ ಎಸೆತ. ಅಷ್ಟೇ ಉತ್ತಮವಾದ ಹೊಂದಾಣಿಕೆಯ ಓಟ ಬರ್ತಾ ಇದೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. 1 ಹೆಚ್ಚುವರಿಯನ್ನು ಕೂಡ ದಾಖಲಿಸಿಕೊಳ್ತಾ ಇದೆ. 1 ಹೆಚ್ಚುವರಿ 19. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಜಯಕರ ಎಸೆಗಾರಿಕೆಯ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ 3ನೇ ಓವರ್ ಅಂತಿಮ ಚೆಂಡಿಗಾಗಿ. ಇದರ ಮಧ್ಯೆ ಪವಾನ್ಗೆ ಸಂದ ಚೆಂಡು ತೀರಾ ಕೆಳ ಇಂಚಲ್ಲಿ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ಓವರ್ನ ಮುಕ್ತಾಯ. ಆರಂಭಿಕ 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 19 ಓಟ ಈಗಾಗಲೇ ಅಂಕಿಅಂಶ ಮಟ್ಟವನ್ನು ದಾಖಲಿಸಿಕೊಂಡಿದ್ರು. ಮೊದಲ ಹಂತದಲ್ಲಿ ಚೈತನ್ಯ ಕೇವಲ 18 ಓಟವನ್ನು ದಾಖಲಿಸಿಕೊಂಡಿದ್ರು ಅಂತಿಮ 3 ಓವರ್ಗಳಲ್ಲಿ. ಇವಾಗ ಕರಾವಳಿ 19 ಓಟ ದಾಖಲಾಗಿಸಿಕೊಳ್ತಾ ಇದೆ. ಇನ್ನುಳಿದ 18 ಚೆಂಡು 19 ಬರಬೇಕಾಗಿದೆ. 18ರ ಮುಂದೆ 19
ಮತ್ತೆ ಇಸುಗಾರಿಕೆಯಲ್ಲಿ ಪ್ರಜಿತ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. 4ನೇ ಓವರ್ಗಾಗಿ ಪ್ರಜಿತ್ ಟು ಫರಾನ್. ತನ್ಮಧ್ಯೆ ಆರಂಭಿಕ ಚೆಂಡು ವೈಡ್ +1 1+1 2 ಹೆಚ್ಚುವರಿ, 2 ಹೆಚ್ಚುವರಿ ಗಿಫ್ಟ್ ಮುಖಾಂತರವಾಗಿ ನೀಡ್ತಾ ಇದ್ದಾರೆ. ಬೈಸ್ ಮುಖಾಂತರ ಬಂದಂತ ಚೆಂಡು ಓಟ 2 ಹೆಚ್ಚುವರಿ 2 ಹೆಚ್ಚುವರಿ 21 21. ಮತ್ತೆ ಪ್ರಚಿತ ಮತ್ತೆ ಪ್ರಚಿತ್ ಆರಂಭಿಕ ಚೆಂಡಿಗಾಗಿ. ಇದರ ಮಧ್ಯೆ ಫರಾನ್ಗೆ ಎಸೆದ ಚೆಂಡು ಸುಂದರದ ಹೊಡೆದ ದಾಖಲಿಸಿಕೊಂಡು ರಕ್ಷಣಾತ್ಮಕ ಶೈಲಿ ಹೊಡೆತ ತಟ್ಟಿ ಮುಚ್ಚಿ 1 ಹೆಚ್ಚುವರಿ ದಾಖಲಿಸಿಕೊಳ್ತಾ ಇದೆ. 1 ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 22. ಮತ್ತೆ ಪ್ರಚಿತ್ 2ನೇ ಚೆಂಡು, ದ್ವಿತೀಯ ಚೆಂಡು ಎಸೆಯಬೇಕಾಗ್ತಾ ಇದೆ ಪವನ್ಗೆ. ದ್ವಿತೀಯ ಚೆಂಡು ಇದರ ಮಧ್ಯೆ ಪವನ್ಗೆ ಸಂದ ಚೆಂಡು ಸುಂದರತೆ ಹೊಡೆತ ಇದರ ಮೂಲಕವಾಗಿ ಪವನ್ ದಾಡಿನ ಮುಖಾಂತರವಾಗಿ ಈ ಬೌಂಡ್ರಿ ಮಾಡ್ತಾ ಇದೆ. ಈ ಬೌಂಡ್ರಿ ಬೇಕಿತ್ತು ಕರಾವಳಿಗೆ. 4 ಓಟಗಳ ಹೆಚ್ಚುವರಿ, 4ರ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 26. ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಪ್ರಚಿತ ಸ್ವಲ್ಪ ಮಟ್ಟಿಗೆ ದುಬಾರಿಯಾದ್ರೂ ಓಟಗಳಿಗೆ ಕಡಿವಾಣ ಹಾಕಿದಂತ ಸಂದರ್ಭದಲ್ಲಿ ಪ್ರಜಿತ್ ಸ್ವಲ್ಪ ದುಬಾರಿ ಆಗ್ತಾ ಇದ್ದಾರೆ. ಮತ್ತೆ ಪ್ರಚಿತ್ 3ನೇ ಚೆಂಡು ಇದರ ಮಧ್ಯೆ ಮತ್ತೆ ಪವನ್ಗೆ ಸಂದ ಚೆಂಡು ಸುಂದರತೆ ಹೊಡೆದ ಕ್ಯಾಚ್ ಔಟ್. ಪವನ್ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದ್ದಾರೆ. ಪವನ್ ಬ್ಯಾಕ್ ಇನ್ ದ ಪೆವಿಲಿಯನ್. ಹೊಸ ಆಟಗಾರ ಪರೀಕ್ಷೆ ಮಾಡಿಕೊಡ್ತಾ ಇದೆ ಅಶ್ರಫ್. ಮತ್ತೆ 4ನೇ ಚೆಂಡಿಗಾಗಿ ಪ್ರಚಿತ್ ಹೊಸ ಆಟಗಾರ ಅಶ್ರಫ್ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಪ್ರಚಿತ್ ಎಸೆದ ಚೆಂಡು ಸುಂದರ ಹೊಡೆದ ದಾಖಲಿಸಿಕೊಂಡ್ರು. ಮತ್ತೆ 1 ಹೆಚ್ಚುವರಿ, 1 ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 27. ಮುಕ್ತಾಯ ಕಂಡಂತ 4 ಚೆಂಡು, ಅಂತಿಮ 2 ಚೆಂಡು ಬಾಕಿ ಇದೆ. ಪ್ರಚಿತ 5ನೇ ಚೆಂಡಿಗಾಗಿ. ಇದರ ಮಧ್ಯೆ ರಿವರ್ಸ್ ಮಾಡೋ ಪ್ರಯತ್ನ, ಸುಂದರತೆ ಹೊಡೆದ ಫರಾನ್ ದಾಡಿನ ಮುಖಾಂತರವಾಗಿ ಚೆಂಡು ಇದರ ಮಧ್ಯೆ ಭಾಗದಲ್ಲಿ ಬೌಂಡ್ರಿ ಎಂಬ ತೀರ್ಪು ಬರ್ತಾ ಇದೆ. ಫರಾನ್ ದಾಡಿನ ಮುಖಾಂತರವಾಗಿ ಸುಂದರತೆಯ ಬೌಂಡರಿ ದಾಖಲಾಗ್ತಾ ಇದೆ. ರಿವರ್ಸ್ ಬೌಂಡ್ರಿ ಫರಾನ್ ದಾಡು ದಾಖಲಿಸಿಕೊಂಡ್ರು. 4 ಓವರ್ಗಳ ಹೆಚ್ಚುವರಿ 31 ಅಂಕಿಅಂಶ ಪಟ್ಟಿಯ ದಾಖಲಾಗ್ತಾ ಇದೆ. 7 ಬೇಕು ಗೆಲುವಿಗಾಗಿ. ಅಂತಿಮ 1 ಚೆಂಡು ಬಾಕಿ ಇರುವಂತೆ ಲಾಸ್ಟ್ ಬಾಲ್. ಇದರ ಮಧ್ಯೆ ಮತ್ತೆ ಔಟ್ರೀಚ್ ಆಗ್ತಾ ಇದೆ ಚೆಂಡು. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್
ಒಮನ್ನ ಮುಕ್ತಾಯ. ಅಂತಿಮ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 31 ಓಟ, 12 ಚೆಂಡುಗಳಲ್ಲಿ 7 ಓಟ ಬರಬೇಕಾಗಿದೆ ಗೆಲುವಿಗಾಗಿ. ಮತ್ತೆ 5ನೇ ಓವರ್ಗಾಗಿ ಸುಮಂತ್ ಆಚಾರ್ಯ, ಚೈತನ್ಯದ ಪರವಾಗಿ ಸುಮಂತ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಅಶ್ರಾಫ್ಗೆ ಸಂದ ಚೆಂಡು ಸುಂದರತೆ ಹೊಡೆತ ದಾಖಲಿಸಿಕೊಂಡ್ರು. ಮತ್ತೆ ಒಂದೊಂದು ಹೆಚ್ಚುವರಿ, ದಾಖಲಿಸಿಕೊಳ್ತಾ 32 32. ಮತ್ತೆ ಸುಮಾನ್ ತೃತೀಯ ಚೆಂಡು, ಫರಾನ್ ಮತ್ತೆ ಪರ್ಫೆಕ್ಟ್ ಶಾಟ್. ಫರಾನ್ ದಾಳಿಯ ಮುಖಾಂತರವಾಗಿ ಮತ್ತೆ ಡಿಕ್ಲೇರ್ಡ್ ಏರ್ಮನ್ ಪ್ರವೇಶಿಸಿಕೊಳ್ತಾ ಇದೆ. ಒಂದೊಂದು ಹೆಚ್ಚುವರಿ, ದಾಖಲಿಸಿಕೊಳ್ತಾ 33 33. ಮತ್ತೆ 3ನೇ ಚೆಂಡು, ತೃತೀಯ ಬಾರಿಗೆ ಫರಾನ್. ಇದರ ಮಧ್ಯೆ ವೈಡ್ ಬಾಲ್, ನಿರ್ಣಾಯಕರ ಪಿಡದಲ್ಲಿ ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಹೊಡೆದ ಹೆಚ್ಚುವರಿ, ಕಲಿಸಿಕೊಳ್ತಾ ಇದೆ. 34 ಎಕ್ಸ್ಟ್ರಾಸ್ ರೂಪದಲ್ಲಿ ಓಟಗಳು ಬರ್ತಾ ಇದೆ. ಕಲಿಸಿಕೊಳ್ತಾ 34. ಅಂತಿಮ 4 ಓಟ ಬರಬೇಕಾಗಿದೆ ಗೆಲುವಿಗಾಗಿ. ಚೈತನ್ಯ ಪರವಾಗಿ ಸುಮಾನ್. ಇದರ ಮಧ್ಯೆ ಅಶ್ರಾಫ್ಗೆ ಸಂದ ಚೆಂಡು, ಸುಂದರತೆ ಡಾಟ್ ಬಾಲ್. ಸುಮಂತ್ 4ನೇ ಚೆಂಡು. ಇದರ ಮಧ್ಯೆ ಮತ್ತೆ ಸುಂದರತೆ ಹೊಡೆತ ದಾಖಲಿಸಿಕೊಂಡು ಅಶ್ರಾಫ್ ದಾಂಡಿನ ಮುಖಾಂತರವಾಗಿ ಮತ್ತೆ ರಕ್ಷಣಾತ್ಮಕ ಶೈಲಿ ಹೊಡೆತ. ಮತ್ತೆ ಒಂದೆರಡು ಹೆಚ್ಚುವರಿ, ದಾಖಲಿಸಿಕೊಳ್ತಾ 35. ಮುಕ್ತಾಯ ಕಂಡಂತ 4 ಚೆಂಡು. ಅಂತಿಮ 2 ಚೆಂಡು ಬಾಕಿ ಇದೆ. ಇದರ ಮಧ್ಯೆ ಮತ್ತೆ ಸುಂದರತೆ ಹೊಡೆತ, ಸ್ವೀಪ್ ಶಾಟ್, ಬೌಂಡ್, ಸಿಂಗಲ್ ಡಿಕ್ಲೇರ್. ಒಂದು ಹೆಚ್ಚುವರಿ, ದಾಖಲಿಸಿಕೊಳ್ತಾ 36. ಅಂತಿಮ 1 ಚೆಂಡಿಗಾಗಿ ಲಾಸ್ಟ್ ಬಾಟ್ ರಿಮೈನಿಂಗ್. ಸುಮಂತ್ ಆಚಾರ್ಯ ಎಸೆಗಾರಿಕೆ ಕೊನೆಯ 1 ಎಸೆತ ಬಾಕಿ ಇದೆ. ಗೆಲುವಿಗಾಗಿ 2 ಓಟ ಬರಬೇಕಾಗಿದೆ ಅಷ್ಟೇ. 7 ಚೆಂಡು, 2ರ ಅವಶ್ಯಕತೆ ಗೆಲುವಿಗಾಗಿ. ಸುಮಂತ್ ಅಂತಿಮ ಚೆಂಡಿಗಾಗಿ. ಇದರ ಮಧ್ಯೆ ಅಶ್ರಾಫ್ಗೆ ಸಂದ ಚೆಂಡು, ಈತನ ಮೂಲಕವಾಗಿ ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ವಿನಿಂಗ್ ಸಿಕ್ಸರ್ ಬರ್ತಾ ಇದೆ. ಇವಾಗ ಶಾಟಕ್ಕೆ ಬಿಡಿದ್ರು ಚೆಂಡು, ಸೀಮಾರೇಖೆಯ ಭಾಗವನ್ನು ಸಿಕ್ಸರ್ ದಾಖಲಿಸಿಕೊಳ್ತಾ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಎಲಿಮಿನೇಟರ್ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಕರಾವಳಿ ವಿ7 ತಂಡ ಅಭಿನಂದನೆಗಳು. ಅದೇ ರೀತಿ ಪಂದ್ಯ ಕುಡಿದು ಆಗಮಿಸಿಕೊಂಡಂತ ಚೈತನ್ಯ ತಂಡದ ಎಲ್ಲ ಆಟಗಾರರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಮತ್ತೆ ಮುಂದಿನ ಪಂದ್ಯಾಟ 5 ನಿಮಿಷಗಳ ಕಾಲಾವಕಾಶಗಳ ಬಳಿಕ, 10 ನಿಮಿಷಗಳ ಕಾಲಾವಕಾಶದ ಬಳಿಕ SBC ಚಾರ್ಕಲ ಕರಾವಳಿ ವಿ7.